ನಾನು ಇಷ್ಟೊಂದು ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡೋದಕ್ಕೂ ಒಂದು ರೀಸ್ ಇದೆ. ನಾವು ಬಂದಿದ್ದು ಶ್ರೀಪುರಂನಲ್ಲಿರೋ ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡೋಣ ಅಂತ. ಬಟ್ ನಮ್ಮ ಹತ್ರ ಕ್ಯಾಶ್ ಇಲ್ದಿದ್ದ ಕಾರಣ ನಾವು ಟೆಂಪಲ್ ಒಳಗಡೆ ದರ್ಶನಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ನಮ್ಮ ಹತ್ರ ಎಲ್ಲ ಫೋನ್ ಪೇ ನಲ್ಲೇ ಇದ್ದಿದ್ದು ಅಮೌಂಟು, ಆದ್ರಿಂದ ಹೋಗಕ್ ಆಗ್ಲಿಲ್ಲ. ಕೋಲಾರಿಂದ ತಮಿಳ್ನಾಡ್ಗೆ ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡ್ಬೇಕಂತಾನೆ ಬಂದು ಆ ಟೆಂಪಲ್ ನ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಹೇಗಿರುತ್ತೆ ಹೇಳಿ, ಎಷ್ಟು ಕೋಪ ಬರುತ್ತೆ. ಒಂದೇ ಒಂದು ರೀಸನ್ ಇಂದ ನಾವು ದೇವಿ ದರ್ಶನ ಮಾಡಕ್ ಆಗ್ಲಿಲ್ಲ. ಒಂದೇ ಒಂದು ಕಾರಣ ಏನು ಅಂತಂದ್ರೆ ಕ್ಯಾಶ್ ಇಲ್ಲ. ಆದ್ರಿಂದ ಆ ಫ್ರಸ್ಟ್ರೇಷನ್ ಅಲ್ಲಿ ವೇಲೂರ್ ಫೋರ್ಟ್ ನೋಡಕ್ ಹೋಗೋಣ ಬಾ ಅಂತ ಕರೆದ್ರು ನಾನು ಹೋಗಕ್ ರೆಡಿ ಇಲ್ಲ, ನಾನ್ ಬರಲ್ಲ, ನಾನು ಇನ್ಯಾವ ದೇವಸ್ಥಾನಕ್ಕೂ ಬರಲ್ಲ ಅಂತೇಳಿ ಕೋಪ ಮಾಡ್ಕೊಂಡು ಸ್ವಲ್ಪ 1 ಅವರ್ ಸತಾಯಿಸಿದೆ. ಅದಾದ್ಮೇಲೆ ಸರಿ ಆಯ್ತು, ಇಲ್ಲಿ ತನಕ ಬಂದು ಯಾಕೆ ವಾಪಸ್ ಹೋಗೋದು ಅಂತ ಹೇಳ್ಬಿಟ್ಟು ಸರಿ ಆಯ್ತು ನೋಡೋಣ ಈ ದೇವಸ್ಥಾನ ಹೇಗಿದೆ ಅಂತೇಳಿ ಹೋಗ್ತಿದೀನಿ. ಶ್ರೀಪುರಂ ಗೋಲ್ಡನ್ ಟೆಂಪಲ್ ಅಂದಿದ ತಕ್ಷಣ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಟೆಂಪಲ್ ಜಲಕಂಡೇಶ್ವರ ಟೆಂಪಲ್ ಬಗ್ಗೆ ನೋ ಐಡಿಯಾ. ಇಲ್ಲಿ ಯಾವ ದೇವರಿದ್ದಾರೆ, ಹಾಗೆ ಈ ದೇವಸ್ಥಾನದ ಹೆಸರೇನು ಅಂತ ಕೂಡ ನನಗ್ ಗೊತ್ತಿಲ್ಲ. ಈ ದೇವಸ್ಥಾನದ ಒಳಗಡೆ ಬಂದ ಆದ್ಮೇಲೆ ಎಲ್ಲ ತಿಳ್ಕೊಂಡಿದ್ದು ನಾನು. ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಮೇಲೆ ಅನ್ನಿಸ್ತು, ಎಲ್ಲಾದ್ರೂ ನಾವು ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ಬೇಕಾದ್ರೆ ಫಸ್ಟ್ ಅದ್ರ ಹಿಸ್ಟ್ರಿ ತಿಳ್ಕೊಬೇಕು, ಆಮೇಲೆ ದೇವಸ್ಥಾನನ ವಿಸಿಟ್ ಮಾಡಬೇಕು. ಅವಾಗ ಒಂದ್ ಸ್ವಲ್ಪ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಅನ್ನಿಸ್ತು. ಇಲ್ಲಿ ನೋಡ್ತಿದ್ದೀರಲ್ಲ ದೇವಸ್ಥಾನದ ಟೈಮಿಂಗ್ಸ್, ಈ ಟೈಮಿಂಗ್ಸ್ ಅಲ್ಲಿ ಮಾತ್ರ ಈ ದೇವಸ್ಥಾನ ಓಪನ್ ಇರುತ್ತೆ. ನಾವು 3 ಗಂಟೆಗೆ ದರ್ಶನಕ್ಕೆ ಹೋದ್ವಿ ದೇವಸ್ಥಾನದ ಒಳಗಡೆ. ಗೋಲ್ಡನ್ ಟೆಂಪಲ್ ಅಲ್ಲಿ ದೇವಿ ದರ್ಶನ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಯಾವ ದೇವಸ್ಥಾನಕ್ಕೂ ಬರಲ್ಲ, ನಾನು ಎಲ್ಲಿಗೂ ಬರಲ್ಲ, ನಡಿ ವಾಪಸ್ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾ ಇದ್ದೆ. ಬಟ್ ಈ ದೇವಸ್ಥಾನ ನೋಡಿದ ಆದ್ಮೇಲೆ ನನ್ಗೆ ಮೂಡೆಲ್ಲ ಚೇಂಜ್ ಆಯ್ತು. ಒಳ್ಳೆ ದೇವಸ್ಥಾನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅಂತ ಫೀಲ್ ಆಯ್ತು. ಮತ್ತೆ ಇದ್ರ ಹಿಸ್ಟ್ರಿ ತಿಳ್ಕೊಂಡ್ಮೇಲಂತೂ ಒಳ್ಳೆ ಕೆಲಸ ಆಯ್ತು, ಪರವಾಗಿಲ್ಲ. ಲಕ್ಷ್ಮಿ ಟೆಂಪಲ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಟೆಂಪಲ್ಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು. ಮೊದಲು ಗೋಪುರ ನೋಡಿದ್ಮೇಲೆನೆ ನನಗೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಏನೋ ಬಂತು. ಬಟ್ ಒಳಗೆ ಎಂಟರ್ ಆಗಿ ಲೆಫ್ಟ್ ಸೈಡ್ ನೋಡ್ದೆ, ನನ್ನ ಮೈಂಡಲ್ಲಿ ಇದ್ದಿದ್ದ ಫ್ಯೂಸ್ಗಳೆಲ್ಲ ಔಟ್. ಆ ಕಲ್ಯಾಣ ಮಂಟಪನ ನೋಡಿದ ತಕ್ಷಣನೇ ಫುಲ್ ನನ್ನ ಮುಖದಲ್ಲಿ ಹ್ಯಾಪಿನೆಸ್ ನೋಡಿ ಐ ಆಮ್ ರಿಯಲಿ ಸಾರಿ, ಒಳ್ಳೆ ದೇವಸ್ಥಾನನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಸಾರಿ ಪವನ ಅಂತ ಹೇಳಿ ನಮ್ಮ ಕ್ಯಾಮ್ರಾಮನ್ಗೆ ಸಾರಿ ಹೇಳಿ ಒಳಗಡೆ ಹೊರಟೆ. ಸ್ಟಿಲ್ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನನಗೆ ಅಲ್ಲಿ ತಮಿಳ್ ಅಕ್ಷರಗಳಿಂದ ಇದೆಯಲ್ಲ ನೇಮ್ಸ್ ಎಲ್ಲಾನು, ಸೊ ನನಗೆ ಗೊತ್ತಿಲ್ಲ ಇದು ಜಲಕಂಡೇಶ್ವರ ಟೆಂಪಲ್ ಅಂತ ಹೇಳಿ. ನಮಗ್ ನೋ ಐಡಿಯಾ, ಈ ಟೆಂಪಲ್ ಬಗ್ಗೆ ಏನು ಗೊತ್ತಿಲ್ಲ. ಹಾಗೆ ನನ್ನ ಫೇವ್ರೆಟ್ ಗಾಡ್ ಶಿವನ್ ದೇವಸ್ಥಾನ ಅಂತ ಕೂಡ ಗೊತ್ತಿಲ್ಲ ನಂಗೆ. ಆ ಗೋಪುರಗಳು ಮತ್ತೆ ಆ ಕಲ್ಯಾಣ ಮಂಟಪ ನೋಡಿದ ತಕ್ಷಣನೇ ನನ್ಗೆ ಫುಲ್ ಖುಷಿ ಆಗೋಯ್ತು. ಸರಿ ಯಾವ್ದಾದ್ರು ಪರವಾಗಿಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಳಗಡೆ. ಮೇನ್ ಗೋಪುರದಿಂದ ಎಂಟ್ರ್ ಆಗಿ ಮತ್ತೆ ಇನ್ನೊಂದು ಗೋಪುರ ಸಿಗುತ್ತೆ, ಅದ್ರ ಒಳಗಡೆ ಎಂಟ್ರ್ ಆದ್ರೇನೆ ನಮಗ್ ದೇವಸ್ಥಾನ ಸಿಗೋದು. ದೇವಸ್ಥಾನದ ಸುತ್ತನೂ ಉಪ ಮಂದಿರಗಳಿದಾವೆ. ವೆಂಕಟೇಶ್ವರ ಸ್ವಾಮಿ, ವಿಘ್ನೇಶ್ವರ, ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ, ಅಖಿಲಾಂಡೇಶ್ವರಿ, ಈ ದೇವಿ ದೇವಸ್ಥಾನಗಳು ಏನಿದಾವೆ ಉಪಮಂದಿರಗಳಿದಾವೆ. ಅದಾದ್ಮೇಲೆ ಅದ್ರ ಸುತ್ಕೊಂಡು ನೋಡ್ಕೊಂಡು ಬಂದ್ಮೇಲೆ ನಮ್ಗೆ ಜಲಕಂಡೇಶ್ವರನ ಸನ್ನಿಧಿ ಸಿಗೋದು. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ವಿನಾಯಕನ ದರ್ಶನ ಆಗುತ್ತೆ ನೋಡಿ. ಅದಾದ್ಮೇಲೆ ಲೆಫ್ಟ್ ಸೈಡ್ ಇಂದ ಹೋಗ್ತಿದ್ದಂಗೆನೆ ನಮ್ಗೆ ಬೇರೆ ಬೇರೆ ದೇವರುಗಳ ದರ್ಶನ ಆಗುತ್ತೆ. ನೋಡಿ ಯಾವ್ಯಾವ ದೇವರಿದ್ದಾರೆ ಅಂತ ಇಲ್ಲಿ ಇಟ್ಟಿದಾರಲ್ಲ ಬ್ಯಾನರ್ಸ್, ಇದನ್ ಕೂಡ ನಾನು ನೋಡಿಲ್ಲ. ದೇವಾಲಯಕ್ಕೆ ದಾರಿ ಹೀಗಿದೆ ಅಂತ ಆರೋ ಮಾರ್ಕ್ ನೋಡ್ಕೊಂಡು ಹೊಟ್ಟೋಗಿದ್ದೀನಿ. ಇದು ಜಲಕಂಡೇಶ್ವರನ ಟೆಂಪಲ್ ಅಂತ ಇವಾಗ್ಲೂ ನನಗ್ ನೋ ಐಡಿಯಾ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ವಿನಾಯಕನ ದರ್ಶನ ಆಗುತ್ತೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ವಿನಾಯಕನ ದರ್ಶನ ಆಗುತ್ತೆ. ನೋಡಿದ್ರಲ್ಲ ವಿನಾಯಕ ಹಾಗೆ ವೆಂಕಟೇಶ್ವರ ಸ್ವಾಮಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅವರ ದರ್ಶನ ಆದ್ಮೇಲೆ ಪಕ್ಕದಲ್ಲೇನೆ ಅಖಿಲಾಂಡೇಶ್ವರಿ ಅವರ ಉಪಮಂದಿರನೂ ಇದೆ. ಬಟ್ ಅದು ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇವಾಗ್ಲೂ ನನಗೆ ಗೊತ್ತಿಲ್ಲ ಶಿವನ್ ದೇವಸ್ಥಾನ ಇದು ಅಂತ ಹೇಳಿ.
ಹೇಳದ್ನಲ್ಲ 3 ಗಂಟೆಗೆ ದರ್ಶನಕ್ಕೆ ಬಂದಿದ್ದು ಅಂತ. ಬಿಸಿಲು ತುಂಬಾ ಸುಡ್ತಿದೆ. ಎಲ್ಲ ಕಲ್ಲಿನಲ್ಲೆಲ್ಲ ಮಾಡಿರೋದು ದೇವಸ್ಥಾನ, ನೆಲದಲ್ಲೂ ಅಷ್ಟೇನೆ ಕಲ್ಲಿನ ಹಾಸಿಗೆನೆ ಹಾಸಿರೋದು ಇವರು. ಸೊ ಅಲ್ಲಲ್ಲಿ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಮ್ಯಾಟ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ ಕಡೆ ಎಲ್ಲ ಕಲ್ಲಿರೋದ್ರಿಂದ ಫುಲ್ ಕಾಲ್ ಸುಡ್ತಿದೆ, ಅದಕ್ಕೆ ಓಡಿ ಓಡಿ ಹೋಗ್ತಿದೀನಿ. ಇಲ್ಲಿ ನಮ್ಗೆ ನಟರಾಜ ಸ್ವಾಮಿ ದರ್ಶನ ಆಗುತ್ತೆ. ಇಲ್ಲಿ ನೋಡಬಹುದು ನೀವು, ದೇವಸ್ಥಾನದ ಸುತ್ತಲೂ ಕಲ್ಲಿನ ವಿಗ್ರಹಗಳಿದಾವೆ. ಹಾಗೆ ಶಿವನ್ ದರ್ಶನಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಗುಡಿ ಸುತ್ತನೂ ಕಂಚಿನ ವಿಗ್ರಹಗಳಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ ಕಂಚಿನ ಮೂರ್ತಿಗಳು. ತೋರಿಸ್ತೀನಿ, ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನೋಡಿ. ಇಲ್ಲಿಂದ ನೋಡಿದ್ರು ಶಿವಲಿಂಗ ಕಾಣುತ್ತೆ ನಮ್ಗೆ, ಬಟ್ ನಾನು ಇಲ್ಲಿ ಮೂರ್ತಿ ಏನ್ ಇಟ್ಟಿದ್ದಾರೆ ಅದನ್ನ ಮಾತ್ರ ನೋಡಿದೆ. ಪವನ್ ಕೇಳ್ತಿದ್ದಾನೆ ಕಾಣಿಸ್ತಾ ಶಿವಲಿಂಗ ಅಂತ. ಅವಾಗ ನನಗ್ ಶಾಕ್ ಆಯ್ತು, ಏನು ಶಿವಲಿಂಗನ ಎಲ್ಲಿದೆ ಅಂತಂದ್ರೆ ಅಲ್ಲಿತ್ತಲ್ಲ ನೋಡಿಲ್ವಾ ನೀನು ಅಂತ ಹೇಳಿದ್ರು. ಆಗ ಗೊತ್ತಾಯ್ತು ಇದು ಶಿವನ್ ಟೆಂಪಲ್, ಅದಕ್ಕೆನ ಜಲಕಂಡೇಶ್ವರ. ನನಗೆ ಅದುವರೆಗೂ ಮೈಂಡ್ ಅಲ್ಲಿ ಅದು ಹೊಳದೇ ಇಲ್ಲ ಇದು ಶಿವನ್ ದೇವಸ್ಥಾನ ಅಂತ ಹೇಳಿ. ಅವರು ಹೇಳಿದಾಗ ನನಗನ್ನಿಸ್ತು, ಓಕೆ ಶಿವನ್ ದೇವಸ್ಥಾನ ಅಲ್ವಾ, ಮತ್ತೆ ಆತರ ಸ್ಟಾರ್ಟ್ ಆಯ್ತು. ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳಿ. ನಾನು ಹೇಳದ್ನಲ್ಲ ಸುತ್ತಲೂ ವಿಗ್ರಹಗಳಿದಾವೆ ಅಂತ ಹೇಳಿ. ನೋಡಿ ಸುತ್ತಲೂ ಇದಾವೆ, ದೇವಸ್ಥಾನ ಸುತ್ತಲೂ ಕಲ್ಲಿನ ವಿಗ್ರಹಗಳಿದಾವೆ. ಹಾಗೆ ಶಿವಂದು ದೇವಸ್ಥಾನ ಏನಿದೆ ಅಲ್ಲಿ ಸುತ್ತಲೂ ಕಂಚಿನ ವಿಗ್ರಹಗಳಿಟ್ಟಿದ್ದಾರೆ ನೋಡಿ.
ಆಕ್ಚುಲಿ ಒಳಗಡೆ ಕ್ಯಾಮ್ರಾಸ್ ಅಲೋ ಇಲ್ಲ, ನಾವು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡಿರೋದು. ಸರಿ ಆಯ್ತು, ದರ್ಶನ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ. ಅದಾದ್ಮೇಲೆ ಹೊರಗಡೆ ಈ ತರ ಇದೆ ದೇವಸ್ಥಾನ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬಿಲ್ಡಪ್ ಕೊಟ್ಬಿಟ್ನಲ್ಲ, ಇದ್ರದ್ದು ಹಿಸ್ಟ್ರಿ ತುಂಬಾ ಇದೆ ಅದು ಇದು ಅಂತ ಹೇಳಿ. ಅದ್ರ ಹಿಸ್ಟ್ರಿನೇ ಇವಾಗ ಹೇಳ್ತೀನಿ ನಾನು. ಜಲಕಂಡೇಶ್ವರ ದೇವಾಲಯ. ಈ ದೇವಾಲಯ ತಮಿಳುನಾಡಿನ ವೇಲೂರು ಕೋಟೆಯ ಒಳಗೆ ನೆಲೆಸಿರುವ ದೇವಸ್ಥಾನ. 16ನೇ ಶತಮಾನದ ದೇವಸ್ಥಾನ. ಇದು ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರ ಆಗಿರುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನ ನಮ್ಮ ಕನ್ನಡಿಗರು ನಿರ್ಮಿಸಿರ್ತಾರೆ. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾದಂತ ದೇವಸ್ಥಾನ ಇದು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತಿರೋದೆ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ವಿಜಯನಗರ ಸಾಮ್ರಾಜ್ಯದ ಅರಸರು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದಕ್ಕೆ ಹಂಪಿ ಒಂದೇ ಅಲ್ಲ, ಈ ಜಲಕಂಡೇಶ್ವರ ದೇವಸ್ಥಾನನೂ ಒಂದು ಸಾಕ್ಷಿ ಆಗಿರುತ್ತೆ. ಈ ದೇವಸ್ಥಾನ ತನ್ನ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನ ವಿಜಯನಗರದ ಅರಸನಾದ ಸದಾಶಿವ ದೇವರಾಯನ ಆಳ್ವಿಕೆಯಲ್ಲಿ 1540ರಿಂದ 1572 ನಡುವೆ ನಿರ್ಮಿಸಿದ್ದಾರೆ. ಸ್ಥಳೀಯರ ನಂಬಿಕೆ ಏನಪ್ಪಾ ಅಂತಂದ್ರೆ, ಮುಖ್ಯಸ್ಥ ಬೊಮ್ಮರೆಡ್ಡಿ ಎಂಬುವವರ ಕನಸಲ್ಲಿ ಶಿವನ್ ಕಾಣಿಸ್ಕೊಂಡು ಈ ಸ್ಥಳವನ್ನ ತಿಳಿಸ್ಕೊಡ್ತಾರಂತೆ. ಒಂದು ಹುತ್ತದಲ್ಲಿ ಸ್ವಯಂಭೂ ಶಿವಲಿಂಗ ಪತ್ತೆಯಾಗುತ್ತೆ. ಅದಾದ್ಮೇಲೆ ಲಿಂಗದ ಸುತ್ತನೂ ಜಲ ಅಂದ್ರೆ ನೀರು ಆವೃತವಾಗಿರುತ್ತಂತೆ. ಅದಕ್ಕೆ ಈ ದೇವರನ್ನ ಜಲಕಂಡೇಶ್ವರ ಅಂತ ಕರೀತಾರೆ. ಈ ದೇವಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, ದೇವಸ್ಥಾನ ನಿರ್ಮಾಣ ಆದ್ಮೇಲೆ ವಿಜಯನಗರ ಆಳ್ವಿಕೆಯಿಂದ ಬಿಜಾಪುರ ಸುಲ್ತಾನರು, ಮರಾಠರು ಮತ್ತೆ ಮೊಘಲರು ಆಕ್ರಮಣ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾರೆ. ಮೊಘಲರ ಆಳ್ವಿಕೆ ಕಾಲದಲ್ಲಿ ಈ ದೇವಸ್ಥಾನದ ಶಿವಲಿಂಗವನ್ನ ಮೂರ್ತಿ ಭಂಜನ ಮಾಡಿ ದೇವಸ್ಥಾನವನ್ನ ಸಹ ನಾಶ ಮಾಡ್ತಾರೆ. ಇದಾದ್ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರಲ್ವಾ, ಆದ್ರಿಂದ ಸುಮಾರು 400 ವರ್ಷಗಳ ಕಾಲ ಈ ದೇವಸ್ಥಾನ ಪೂಜೆ ಪುನಸ್ಕಾರಗಳಿಲ್ಲದೆ ಸಂಪೂರ್ಣವಾಗಿ ಮುಚ್ಚಿರ್ತಾರೆ. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇವಸ್ಥಾನವನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರಿಗೆ ಸೇರುತ್ತೆ. ಇದಾದ್ಮೇಲೆ 1981ರಲ್ಲಿ ಸ್ಥಳೀಯರು ಹೋರಾಟದ ಫಲವಾಗಿ ದೇವಾಲಯವನ್ನ ಪುನಃ ತೆರೆದು ವಿಗ್ರಹವನ್ನ ಮರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮುಚ್ಚಿರುವಂತಹ ದೇವಸ್ಥಾನವನ್ನ ತೆರೆಯೋದಕ್ಕೆ ತುಂಬಾನೇ ಸ್ಟ್ರಗಲ್ಸ್ ಫೇಸ್ ಮಾಡಿದೆ ಈ ದೇವಸ್ಥಾನ. ಸುಮಾರು 2000 ಜನ ಏಕಾಏಕಿ ಕೋಟೆ ಸುತ್ತ ನಿಂತು ಕಾವಲು ಕಾದು ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ದೇವಸ್ಥಾನದ ಹತ್ರ ಬರುವಷ್ಟರಲ್ಲಿ ವಿಗ್ರಹದ ಮರು ಪ್ರತಿಷ್ಠಾಪನೆ ಮಾಡಿ ಮುಗಿಸಿರ್ತಾರೆ. ಈ ಸಾಹಸಕ್ಕೆ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ನಾವು ಋಣಿಯಾಗಿರ್ಬೇಕು. ಯಾಕೆ ಅಂತಂದ್ರೆ, ಅವರು ಇದನ್ನ ಬೆಳಕಿಗೆ ತಂದಿಲ್ಲ ಅಂದಿದ್ರೆ ಇದನ್ನ ಬೇರೊಂದು ದೇಶದಲ್ಲಿ ಮ್ಯೂಸಿಯಂ ಅಲ್ಲಿ ನೋಡುವಂತಹ ಪರಿಸ್ಥಿತಿ ಬರ್ತಿತ್ತು. ಯಾಕಂದ್ರೆ ಬ್ರಿಟಿಷರು ಆಳ್ವಿಕೆ ಮಾಡುವಂತ ಟೈಮಲ್ಲಿ ಇಲ್ಲಿರುವಂತಹ ಕಲ್ಲಿನ ಮಂಟಪಗಳನ್ನ ಕೆಡವಿ ಒಂದೊಂದು ಕಲ್ಲನ್ನು ಲಂಡನ್ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಬೇಕಾಗಿರುವಂತಹ ಪ್ಲಾನ್ಸ್ ಎಲ್ಲಾನು ರೆಡಿ ಆಗಿರುತ್ತೆ. ಲಂಡನ್ ಇಂದ ಒಂದು ಶಿಪ್ ಕೂಡ ಪ್ರಯಾಣ ಮಾಡ್ತಿರುತ್ತೆ. ಸಮುದ್ರದ ಮಧ್ಯದಲ್ಲಿ ಶಿಪ್ ಮುಳುಗೋಗಿ ನಮ್ಮ ಅದೃಷ್ಟದಿಂದ ಈ ಪ್ಲಾನ್ ಫೇಲ್ ಆಗುತ್ತೆ. ನಮ್ಮ ವಿಜಯನಗರದ ಸಾಮ್ರಾಜ್ಯದ ಅರಸರು ಎಷ್ಟು ಬುದ್ಧಿವಂತಿಕೆಯಿಂದ ಈ ಕೋಟೆಯನ್ನ ನಿರ್ಮಿಸಿದ್ದಾರೆ ಅಂತಂದ್ರೆ, ಹೊರಗಡೆಯಿಂದ ಒಳಗಡೆ, ಒಳಗಡೆಯಿಂದ ಹೊರಗಡೆ ಹೋಗೋದಕ್ಕೆ ಇರೋದು ಒಂದೇ ದಾರಿ. ಸುತ್ತಲೂ ನೀರಿದೆ ಕೋಟೆ ಸುತ್ತಲೂ. ಅಕಸ್ಮಾತ್ ಏನಾದ್ರೂ ತಪ್ಪಿಸ್ಕೋಬೇಕು ಅಥವಾ ಒಳಗಡೆ ದಾಳಿ ಮಾಡ್ಬೇಕು ಅಂತಂದ್ರೂ ನೀರ್ ದಾಟ್ಕೊಂಡೇ ಬರ್ಬೇಕು. ಅಷ್ಟೊಂದು ಈಸಿ ಅಲ್ಲ. ನೀರಲ್ಲಿ ಮೊಸಳೆಗಳನ್ನ ಇಟ್ಟಿದ್ರಂತೆ. ನೀರಿಂದ ಏನಾದ್ರೂ ಕೋಟೆ ಒಳಗಡೆ ಪ್ರವೇಶ ಮಾಡ್ಬೇಕು ಅಂತಂದ್ರೆ ಅದು ಅಪಾಯನೇ. ಸೊ ಬ್ರಿಟಿಷ್ ಏನ್ ಮಾಡಿದ್ರು, ಇಷ್ಟು ಭದ್ರತೆಯಿಂದ ಇರೋದ್ರಿಂದ ಈ ದೇವಸ್ಥಾನ ಮದ್ದುಗುಂಡುಗಳು ಮತ್ತೆ ಹಾಗೆ ಯುದ್ಧ ಸಲಕರಣೆಗಳನ್ನ ಇಟ್ಕೊಳ್ಳೋದು ಅಲ್ದೇನೆ ಕಾರಾಗೃಹವನ್ನಾಗಿ ಕೂಡ ಮಾಡ್ಕೊಂಡಿದ್ದಾರೆ. ಟಿಪ್ಪು ಸುಲ್ತಾನನ ಮಕ್ಕಳು, ಹೆಂಡತಿ ಮತ್ತೆ ತಾಯಿ ಇವರನ್ನೆಲ್ಲ ಇಲ್ಲೇ ಬಂಧಿಸಿ ಪ್ರಾಣ ಬಿಡುವಂತೆ ಮಾಡಿರ್ತಾರೆ. ಅದೂ ಅಲ್ಲದೆ ಶ್ರೀಲಂಕಾದ ಕೊನೆಯ ರಾಜನಾದ ವಿಕ್ರಮಸಿಂಹ ಮತ್ತೆ ಅವರ ಕುಟುಂಬಸ್ಥರನ್ನ ಇಲ್ಲೇ ಬಂಧಿಸಿ ಕೊನೆಯುಸಿರು ಎಳೆಯೋ ತನಕ ಇಲ್ಲೇ ಇಟ್ಟಿರ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ಮೊದಲನೇ ಸಿಪಾಯಿ ದಂಗೆ ಅಂತ ಏನ್ ಹೇಳ್ತೀವಿ, ಅದು ಸ್ಟಾರ್ಟ್ ಆಗಿದ್ದು ಕೂಡ ಈ ಕೋಟೆಯಲ್ಲೇ ಅಂತೆ. ಇಲ್ಲೊಂದ್ ಮಾತು ಹೇಳ್ಬೇಕು ನಿಮ್ಗೆ, ಈ ನಮ್ಮ ದೇಶವನ್ನ ಎಷ್ಟೊಂದು ರಾಜರು ತಮ್ಮ ಸ್ವಾರ್ಥದಿಂದ ಆಕ್ರಮಣ ಮಾಡಿಕೊಂಡು ಎಷ್ಟೋ ಧಾರ್ಮಿಕತೆಯನ್ನ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ.
ದಾಳಿಗಳ ಮೇಲೆ ದಾಳಿ, ಯುದ್ಧಗಳ ಮೇಲೆ ಯುದ್ಧ ಮಾಡಿ ನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೂ ಅವರಿಂದ ಕನಿಷ್ಠ ಪಕ್ಷ 30% ಕೂಡ ನಾಶ ಮಾಡಕ್ ಆಗ್ಲಿಲ್ಲ. ಇವಾಗೇನಪ್ಪಾ ಅಂತಂದ್ರೆ, ಇವಾಗಿರೋ ತಮಿಳ್ನಾಡು ಗೌರ್ನಮೆಂಟ್ ಅಲ್ಲಿ ಇರೋ ಅಂತ ಒಬ್ಬನು ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾನೆ. ಆ ಸ್ಟೇಟ್ಮೆಂಟ್ ಪಾಸ್ ಮಾಡ್ಬೇಕಾದ್ರೆ ಹೆಗಲು ಕೊಟ್ಟು ನಿಂತಿರೋರು, ಆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ಇದ್ದೋರು, ಇವ್ರಿಗೆಲ್ಲ ಹೇಳೋದೇನು ಅಂತಂದ್ರೆ, ಮೊಘಲರು, ಮರಾಠರು, ಬಿಜಾಪುರ ಸುಲ್ತಾನರು, ಬ್ರಿಟಿಷರು, ಇನ್ನು ಬೇಕಾದಷ್ಟು ಕಟುಕರಿಂದಾನೇ ಈ ಹಿಂದೂ ಧರ್ಮವನ್ನ ಏನೂ ಮಾಡಕ್ಕಾಗಿಲ್ಲ. ಅಲ್ಪ ಮಾನವರು ನೀವೆಲ್ಲ, ನಿಮ್ಮ ಕೈಯಲ್ಲಿ ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಈ ಫೋರ್ಟ್ ನಲ್ಲಿ ಬ್ರಿಟಿಷರ ಟೈಮಲ್ಲಿ ಒಂದು ಚರ್ಚ್ ಹಾಗೆ ಮೊಘಲರ ಆಳ್ವಿಕೆಯಲ್ಲಿ ಒಂದು ಮಸೀದಿಯನ್ನ ಕೂಡ ಕಟ್ಟಿದ್ದಾರೆ. ಮೊಘಲರು ಎಷ್ಟೊಂದು ರಾಕ್ಷಸರು ಅಂತಂದ್ರೆ, ಆ ಟೈಮಲ್ಲಿ ದೇವಸ್ಥಾನವನ್ನ ನಾಶ ಮಾಡಿದ್ರು ಅಂತ ಹೇಳಿದ್ನಲ್ಲ, ಆ ಅವಶೇಷಗಳಿಂದಾನೇ ಮಸೀದಿ ಕಟ್ಟಿರುವಂತಹದ್ದು. ಇಷ್ಟೆಲ್ಲಾ ಸ್ಟ್ರಗಲ್ಸ್ ನ ಫೇಸ್ ಮಾಡಿಕೊಂಡು ಇನ್ನೂ ತಟಸ್ಥವಾಗಿ ನಿಂತಿದೆ ಈ ನಮ್ಮ ಜಲಕಂಡೇಶ್ವರ ದೇವಸ್ಥಾನ. ಆಕ್ಚುಲಿ ನಾವು ಬಂದಿದ್ದು ಗೋಲ್ಡನ್ ಲಕ್ಷ್ಮಿ ಟೆಂಪಲ್ಗೆ. ಅಲ್ಲಿ ಕ್ಯಾಶ್ ಇಲ್ಲ, ಎಲ್ಲ ಫೋನ್ ಪೇ ಇರೋದು. ನಮ್ಮ ಹತ್ರ ಕ್ಯಾಶ್ 250 ಇತ್ತು, ಒಬ್ರಿಗೆ 300 ಅಂತೆ ದರ್ಶನಕ್ಕೆ. ಫ್ರೀ ದರ್ಶನಕ್ಕೆ 6 o'clockವರೆಗೂ ವೆಯ್ಟ್ ಮಾಡಬೇಕು. ನಾವು ರೀಚ್ ಆಗಿದ್ದು 2 o'clockಗೆ. ಅದುವರೆಗೂ ವೆಯ್ಟ್ ಮಾಡೋದು ಬೇಡ ಅಂತೇಳಿ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋಗೋಣ ಅಂತ ಹೋದರೆ 600 ಕ್ಯಾಶ್ ಇಲ್ಲ ನಮ್ಮ ಹತ್ರ, ಫೋನ್ಪೇ ಅವೈಲಬಲ್ ಇಲ್ಲ ಅಂತ ಹೇಳಿ ನಮ್ಮ ಕ್ಯಾಮ್ರಾಮ್ಯಾನ್ ಮೇಲೆ ಕೋಪ ಮಾಡಿಕೊಂಡು ಕ್ಯಾಶ್ ಕ್ಯಾರಿ ಮಾಡಲ್ಲ ಅಂತ ಹೇಳಿ ಬರಲ್ಲ ಅಂದ್ಕೊಂಡು ಫೋರ್ಟ್ ಹತ್ರ ಹೋಗೋಣ, ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ನಾನು ಬರಲ್ಲ, ನೀನೇ ಹೋಗು, ನಿನ್ನಿಂದನೇ ನನಗೆ ದೇವಿ ದರ್ಶನ ಆಗಲಿಲ್ಲ, ಲಕ್ಷ್ಮಿ ದರ್ಶನ ಆಗಲಿಲ್ಲ ಅಂತ ಕೋಪ ಮಾಡಿಕೊಂಡೆ. ಬಟ್ ಫೋರ್ಟ್ ಹತ್ರ ಇದು ಜಲಕಂಡೇಶ್ವರ ಟೆಂಪಲ್ಲು. ಫುಲ್ ಮೂಡ್ ಚೇಂಜ್ ಆಗೋಯ್ತು ನನಗೆ. ಶಿವಯ್ಯನ ದರ್ಶನ ಆಗಿದ ತಕ್ಷಣವೇ ಒಳ್ಳೆಯದೇ ಆಯಿತು. ಇಲ್ಲಿಗೆ ಬಂದು ಬೇಕಂದರೆ ಇವಾಗ 6 o'clockಗೆ ಫ್ರೀ ದರ್ಶನಕ್ಕೆ ಬೇಕಾದರೆ ಹೋಗ್ಬೋದು. ಇವಾಗ ಆಲ್ಮೋಸ್ಟ್ 4 o'clock ಆಗ್ತಿದೆ. ಇನ್ನೊಂದು 1 or 2 hours ಇಲ್ಲೇ ಫೋರ್ಟ್ ನೋಡ್ಕೊಳ್ಬೇಕಂದ್ರೆ ಆದರೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಮನೆಗೆ ಹೋಗ್ತೀನಿ. ಇಲ್ಲ ಅಂತಂದರೆ ಹಂಗೆ ಹೋದ್ರೂ ನನಗೆ ಇವಾಗ ಸಂತೃಪ್ತಿಯಾಗೇ ಇದೆ ನಮ್ಮ ಶಿವಯ್ಯನ ದರ್ಶನ ಆಗಿದ್ದಕ್ಕೆ. ಎನಿವೇಸ್, ಥ್ಯಾಂಕ್ಸ್ ಟು ಕ್ಯಾಮ್ರಾಮನ್ ಪವನ್. ತುಂಬ ಕೋಪ ಹೋಯಿತು. ಥ್ಯಾಂಕ್ಸ್ ಪವನ್. ಇಲ್ಲಿ ನಾವು ನೋಡಬಹುದು ವಿಜಯನಗರ ಕಾಲದ ಶಿಲ್ಪಕಲೆ ಹೇಗಿದೆ ಅಂತ. ಈ ದೇವಸ್ಥಾನ ಪೂರ್ತಿ ದ್ರಾವಿಡ ಶೈಲಿಯ ಶಿಲ್ಪಕಲೆ ಹೊಂದಿರುತ್ತೆ. ಸುಂದರವಾದ ಕಲ್ಲಿನ ಕೆತ್ತನೆ, ಎತ್ತರದ ಗೋಪುರಗಳು, ಕಲ್ಲಿನ ಕಲ್ಯಾಣ ಮಂಟಪಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತವೆ. ಇಲ್ಲಿರುವಂತಹ ಶಿವನನ್ನ ಜಲಕಂಡೇಶ್ವರ ಮತ್ತೆ ದೇವಿ ಅಮ್ಮನವರನ್ನ ಅಖಿಲಾಂಡೇಶ್ವರಿ ಅಂತ ಕರೀತಾರೆ. ಶಿವಲಿಂಗದ ಮರು ಪ್ರತಿಷ್ಠಾಪನೆ ನಡೆದ್ಮೇಲೆ ನಿತ್ಯ ಪೂಜೆ ಪುನಸ್ಕಾರಗಳಿಗೆ ಯಾವುದೇ ರೀತಿ ಭಂಗ ಆಗಿರೋದಿಲ್ಲ. ಇಲ್ಲಿ ತನಕ ಈ ಒಂದು ಜನರೇಷನ್ ತನಕ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ಪ್ರತಿಯೊಂದು ಕೈಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಿದ್ದೀನಿ. ಅದಲ್ಲದೆ ಇದುವರೆಗೂ ಇದನ್ನ ಕಾಪಾಡ್ಕೊಂಡು ಬಂದಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಿದ್ದೀನಿ. ಅದಲ್ಲದೆ ಈ ದೇವಸ್ಥಾನವನ್ನ ನಮ್ಮ ಕನ್ನಡಿಗರು ಕಟ್ಟಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ನಾನು ತುಂಬಾನೇ ಪ್ರೌಡ್ ಫೀಲ್ ಆಗ್ತಿದ್ದೀನಿ. ಜಲಕಂಡೇಶ್ವರ ದೇವಸ್ಥಾನ, ಈ ದೇವಸ್ಥಾನದ ಸುತ್ತಲೂ ಕೋಟೆ ಸುತ್ತಲೂ ನೀರು, ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತನೂ. ತುಂಬಾ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ.
ಫೋರ್ಟ್ ಇರೋದ್ರಿಂದ ಫೋರ್ಟ್ ಅಷ್ಟೇ ಇರುತ್ತೆ, ಏನ್ ನೋಡೋದು ಬಿಡು ಅಂತ ಸುಮ್ಮನಾಗ್ತಾರೆ. ಬಟ್ ಇಲ್ಲಿ ಬಂದು ನೋಡಿದ್ರೇನೆ ಗೊತ್ತಾಗೋದು ಇದು ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿ. ತುಂಬಾ ಜನ ಶ್ರೀಪುರಂಗೆ ಬರ್ತಾರೆ, ಅಲ್ಲಿ ಬಂದು ಗೋಲ್ಡನ್ ಟೆಂಪಲ್ಗೆ ವಿಸಿಟ್ ಮಾಡಿ ಹೊರಟೋಗ್ತಾರೆ. ಶ್ರೀಪುರಂ ಇಂದ ವೆಲ್ಲೂರ್ ಫೋರ್ಟ್ಗೆ 9 ಕಿಲೋಮೀಟರ್ಸ್ ಅಷ್ಟೇನೆ ಡಿಸ್ಟೆನ್ಸ್ ಇರೋದು. ಈ ಸಾರಿ ಏನಾದರೂ ಶ್ರೀಪುರಂಗೆ ವಿಸಿಟ್ ಕೊಟ್ರೆ ತಪ್ಪದೆ ವೇಲೂರ್ ಫೋರ್ಟ್ಗೂ ವಿಸಿಟ್ ಮಾಡಿ, ತಪ್ಪದೆ ಜಲಕಂಡೇಶ್ವರ ಟೆಂಪಲ್ನ ವಿಸಿಟ್ ಮಾಡಿ, ಆ ಶಿವಯ್ಯನ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದವನ್ನ ತಗೊಳ್ಳಿ. ದೇವಸ್ಥಾನದ ಒಳಗಡೆ ಬಂದು 2 hours ಆಯ್ತು, ಹೋಗ್ಬೇಕಂತಾನೆ ಅನ್ನಿಸ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಅಷ್ಟೊಂದು ಬಿಸಿಲಲ್ಲೂ ತಂಪಾಗಿತ್ತು ದೇವಸ್ಥಾನದ ಒಳಗಡೆ. ಇವಾಗ ನೋಡ್ತಿದ್ದೀರಲ್ಲ ಈ ಕಲ್ಲಿನ ಮಂಟಪ, ಈ ತರ ಕಲ್ಲಿನ ಮಂಟಪಗಳು 4 ಇದಾವೆ. ಈ ದೇವಸ್ಥಾನ ಚೌಕಾಕಾರದಲ್ಲಿರೋದು. ಆ 4 ಮೂಲೆಯಲ್ಲಿ 4 ಕಲ್ಯಾಣ ಮಂಟಪಗಳಿದಾವೆ. ಫ್ರಂಟ್ ಅಲ್ಲಿ ಇರುವಂತಹದ್ದು ಎಡಗಡೆ ಮತ್ತೆ ಬಲಗಡೆ ಅವು ಸ್ವಲ್ಪ ದೊಡ್ಡದಾಗಿದ್ದಾವೆ. ಕಲ್ಲಿನ ಮಂಟಪಗಳು ತುಂಬಾನೇ ಚೆನ್ನಾಗಿದ್ದಾವೆ ನೋಡೋದಕ್ಕೆ. ಆ ಕಲ್ಲಿನ ಕೆತ್ತನೆಗಳನ್ನ ನೋಡಿ ಎಷ್ಟು ಮೈನ್ಯೂಟ್ ಪಾರ್ಟಿಕಲ್ಸ್ ಆಗಿ ಕಟ್ ಮಾಡಿದ್ದಾರೆ. ಪ್ಲಸ್ ಆ ಕೆತ್ತನೆಗಳಂತೂ ನೋಡ್ತಿದ್ರೆ ನೋಡಿ ಆ ಥರ ಹಿಡ್ಕೊಂಡ್ರು ಎಷ್ಟು ಗ್ಯಾಪ್ ಇರೋ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತನೂ. ಈ ದೇವಸ್ಥಾನ ಚೌಕಾಕಾರವಾಗಿರೋದು ಅಂತ ಹೇಳೋದ್ನಲ್ಲ, ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ಒಂದು ಚೌಕಾಕಾರವಾಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಹೇಳೋದ್ನಲ್ಲ, ದೇವಸ್ಥಾನದ ಒಳಗಡೆ ಮಧ್ಯದಲ್ಲಿ ಜಲಕಂಡೇಶ್ವರ ಟೆಂಪಲ್ ದೇವಸ್ಥಾನ, ಅದ್ರ ಸುತ್ತ ಒಂದು ಚೌಕಾಕಾರವಾಗಿ ದೇವಾಲಯಗಳು ಉಪಮಂದಿರಗಳಿದಾವೆ. ಅದ್ರ ಸುತ್ತ ಇನ್ನೊಂದು ಮೇನ್ ಚೌಕಾಕಾರವಾಗಿ ಈ ಕಲ್ಲಿನ ಮಂಟಪಗಳಿಂದ ಕೂಡಿರುವಂತಹ ಒಂದು ದೇವಸ್ಥಾನದ ಕೋಟೆ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ದೇವ್ರ ದರ್ಶನ ಮುಗಿದ್ಮೇಲೆ ದೇವಸ್ಥಾನದ ಒಳಗಡೆನೆ ಪ್ರಸಾದ ಕೊಡ್ತಿದ್ರು. ಪ್ರಸಾದನ ತಿನ್ಕೊಂಡು ಅದಾದ್ಮೇಲೆ ಸುತ್ತಲೂ ದೇವಸ್ಥಾನ ಹೇಗಿದೆ ಅಂತೇಳಿ ವಿಸಿಟ್ ಮಾಡಿದ್ದು. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಗೋಣ, ಈಚೆ ತಗೊಳ್ಳೋಣ. ವಿಡಿಯೋ ತಕ್ಷಣ ಇಷ್ಟ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಲ್ಲ. ಬಾ ಸಾಕು, ಏನಮ್ಮ ಬಿಡಬ್ಬ ನೀನು. ಇನ್ನಂತವ್ರು ಯಾರಂತ ಲೂಸ್ ಮಾಡ್ರು, ಅವ್ರು ಬೈತಾರೆ. ಬಾ, ಈ ಥರ ಮಾಡೋದ ಜನಗಳೆಲ್ಲ ಏನೋ ಇದಾಕೋದು, ಡೋಂಟ್ ಟಚ್ ಅಂತ. ದೇವಸ್ಥಾನ ನೋಡಿದ್ದಾಯ್ತಲ್ವಾ, ಇವಾಗ ಫೋರ್ಟ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ.
ಆ್ಯಕ್ಚುಲಿ ವಿಡಿಯೋ ಲೆಂತ್ ತುಂಬ ಆಗ್ತಿದೆ, ಸೊ ಫೋರ್ಟ್ದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ನಮ್ಮ ವಿಡಿಯೋಸ್ನ ಹೊಸದಾಗಿ ನೋಡ್ತಿರೋರು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.